ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಟ್ಟಿಮೇಳ ಭಾಗ 8. ಮೌಲ್ಯಗೆ ಆಶ್ಚರ್ಯವಾಯಿತು. ಬೆಳಿಗ್ಗೆ ಕೃಷ್ಣನಿಗೆ ನೈವೇದ್ಯವಾಗಿಟ್ಟಿದ್ದ ಕೇಸರಿ ಬಾತಿನ ಪಾತ್ರೆ ಖಾಲಿಯಾಗಿತ್ತು. ಯಾರು ತಿಂದರು ಎಂದು ಗೊಂದಲದಿಂದ ನೋಡಿದಳು. ತನ್ನ ಮನೆಗೆ ಯಾರೂ ಬರುವುದಿಲ್ಲ. ಅಮ್ಮ ಎದ್ದು ತಿನ್ನುವುದಿಲ್ಲ. ದೊಡ್ಡಮ್ಮನವರ ಮನೆಗೆ ತಾನೇ ಬೆಳಿಗ್ಗೆ ಕಳುಹಿಸಿದ್ದಾಳೆ. ಹಾಗಾದರೆ ಯಾರು? ಏನೂ ಅರ್ಥವಾಗದೆ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಹಣವನ್ನು ಹುಂಡಿಯಲ್ಲಿ ಹಾಕಿ ಉಳಿದ ಕೆಲಸಗಳನ್ನು ನೋಡಿಕೊಳ್ಳಲು ಪಕ್ಕಕ್ಕೆ ಹೋದಳು. ಕಾರಿನಲ್ಲಿ ಕುಳಿತಿದ್ದ ಚಿರುಗೆ ಸಮಯ ಯಾವಾಗ ಕಳೆಯುತ್ತದೆಯೋ ಎಂಬಂತಿತ್ತು. ತನ್ನ ಹೂವಮ್ಮನ ತಮ್ಮನನ್ನು ನೋಡಬೇಕು ಎಂದು ಮತ್ತು ಆಕೆಯ ಮೂಲಕ ಅವಳ ಬಗ್ಗೆ ಇನ್ನಷ್ಟು ಕೇಳಬೇಕು ಎಂದು, ಸಾಧ್ಯವಾದರೆ ಆಕೆಯ ರೂಪವನ್ನು ನೋಡಬೇಕು ಎಂದು. ತನ್ನ ಆಸೆ ಇಷ್ಟು ಬೇಗ ನೆರವೇರುತ್ತದೆ ಎಂದು ಅವನು ಅಂದುಕೊಂಡಿರಲಿಲ್ಲ. ತನ್ನ ಉತ್ಸಾಹವನ್ನು ತಡೆಯುವುದು ಕಷ್ಟವಾಗುತ್ತಿತ್ತು. ಮೊದಲ ಬಾರಿಗೆ ಒಂದು ನಿಮಿಷ ಒಂದು ದಿನದಂತೆ ಭಾಸವಾಗುತ್ತಿತ್ತು. ಇನ್ನು ಕಾರಿನಲ್ಲಿ ಇರಲಾರದೆ ಸುತ್ತಾಡುತ್ತಾ ಸಮಯ ಕಳೆಯುತ್ತಿದ್ದನು. ಕಾಲೇಜು ಬಹಳ ವಿಶಾಲವಾಗಿತ್ತು. ಸುಮಾರು 40% ಜಾಗದಲ್ಲಿ ಕಾಲೇಜು ಕಟ್ಟಡ ಕಟ್ಟಿ ಉಳಿದುದನ್ನೆಲ್ಲ ಬಿಟ್ಟಿದ್ದರು. ಆ ಜಾಗದಲ್ಲಿ ಗಿಡ ಮರಗಳಿಂದ ತುಂಬಿ ಹೋಗಿತ್ತು. ಹಾಗೆ ನಡೆಯುತ್ತಿರುವಾಗ ಯಾವುದೋ ದೊಡ್ಡ ಜಗಳ ನಡೆಯುತ್ತಿರುವ ಶಬ್ದ ಕೇಳಿಸಿತು. ಮೊದಲು ಇಲ್ಲ ಎಂದುಕೊಂಡನು, ಏಕೆಂದರೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಪರೀಕ್ಷೆ ನಡೆಯುವ ಸಮಯ. ಹಾಗಾಗಿ ಅದು ತನ್ನ ಭ್ರಮೆ ಎಂದುಕೊಂಡನು. ಮತ್ತೆ ನಡೆಯಲು ಹೊರಟಾಗ ಈ ಬಾರಿ ಶಬ್ದ ಇನ್ನೂ ಹೆಚ್ಚಾಗಿ ಕೇಳಿಸಿತು. ಹುಡುಗಿಯ ಧ್ವನಿ. ಇಲ್ಲ, ಯಾವುದೋ ಜಗಳ ನಡೆಯುತ್ತಿದೆ ಎಂದು. ಎದುರಿಗಿರುವ ದಟ್ಟವಾದ ಮರಗಳ ಬಳಿಯಿಂದ ಶಬ್ದ ಬರುತ್ತಿತ್ತು. ಚಿರು ಮರಗಳನ್ನು ದಾಟಿ ಮುಂದೆ ಹೋಗಿ ನೋಡಿದಾಗ ಒಬ್ಬ ಹುಡುಗ ಮತ್ತು ಹುಡುಗಿ ಇದ್ದರು. ಏನೋ ಜಗಳವಾಡುತ್ತಿದ್ದರು. ಹುಡುಗಿ ಪರೀಕ್ಷೆಗಾಗಿ ಬಂದಂತೆ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಳು. ತನ್ನನ್ನು ಬಿಡಲು ಮತ್ತು ಪರೀಕ್ಷೆಗೆ ಹೋಗಲು ಬೇಡಿಕೊಳ್ಳುತ್ತಿದ್ದಳು. ಅವನು ಕೇಳುತ್ತಿರಲಿಲ್ಲ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಡುತ್ತಿರಲಿಲ್ಲ. ಇಬ್ಬರನ್ನೂ ನೋಡಿದಾಗ ಕೋಪ ಬಂತು. ಅವನು ನೋಡಲು ಸ್ವಲ್ಪ ದಪ್ಪವಾಗಿ ಇದ್ದಾನೆ. ಅವಳು ನೋಡಲು ಸುಂದರವಾಗಿ ಇದ್ದಳು. ಆಗಲೇ ಪರೀಕ್ಷೆ ಶುರುವಾಗಿತ್ತು. ಬಹುಶಃ ಮುಂದಿನ ಸೆಕ್ಷನ್ನಲ್ಲಿ ಇರಬೇಕು. ಚಿರು ಕೋಪದಿಂದ ಕೇಳಿದನು. ಯಾರೋ ಒಬ್ಬರು ಬರುತ್ತಾರೆ ಎಂದು ಊಹಿಸದ ಆ ವ್ಯಕ್ತಿ ಚಿರು ಕಡೆಗೆ ಕೋಪದಿಂದ ನೋಡಿದ. ಯಾವನಯ್ಯ ನೀನು? ನೀನೇನು ಮಧ್ಯದಲ್ಲಿ? ಇದು ನನ್ನ ವೈಯಕ್ತಿಕ ವಿಷಯ. ಮರ್ಯಾದೆಯಿಂದ ಹೋಗು ಎಂದನು ಧ್ವನಿ ಏರಿಸಿ. ಚಿರು ಅದನ್ನು ಲೆಕ್ಕಿಸದೆ ಹುಡುಗಿಯ ಕಡೆಗೆ ನೋಡಿ, ಏನು ಜಗಳ ಎಂದನು. ಹುಡುಗಿ ಅವನ ಕೈಯಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು. ಅವನು ಅದನ್ನು ಸ್ವಲ್ಪವೂ ಲೆಕ್ಕಿಸದೆ ಇನ್ನೂ ಹಾಗೆಯೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಆ ಹುಡುಗಿಯ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು. ಕೆಲವು ಪುಸ್ತಕಗಳು ಕೆಳಗೆ ಬಿದ್ದಿದ್ದವು. ಚಿರುನನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳಲ್ಲಿ ಏನೋ ಆಸೆ ಮೂಡಿತು. ಅದು ಚಿರುಗೆ ಅರ್ಥವಾಯಿತು. ಆ ಹುಡುಗ ಚಿರುನನ್ನು ನೋಡುತ್ತಾ, ಹೇಯ್, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೋಡಲು ಟಕ್ ಮಾಡಿ ಅಫಿಷಿಯಲ್ ಆಗಿ ಚಾಕೊಲೇಟ್ ಬಾಯ್ನಂತೆ ಹೀರೋನಂತೆ ಇದ್ದೀಯ. ನನ್ನ ವಿಷಯಕ್ಕೆ ಬರಬೇಡ. ನಾನು ಒಳ್ಳೆಯವನಲ್ಲ. ಈ ಹುಡುಗಿ ನನ್ನವಳು. ನಾನು ನನ್ನ ವೈಯಕ್ತಿಕ ವಿಷಯಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದೇನೆ ಎಂದನು ಅಹಂಕಾರದಿಂದ. ಚಿರುನನ್ನು ನೋಡಿದ ತಕ್ಷಣ ಹುಡುಗಿಗೆ ಧೈರ್ಯ ಬಂತು. ಅದಕ್ಕೆ ಒದ್ದಾಡುತ್ತಲೇ ಚಿರುನ ನೋಡುತ್ತಾ, ಇಲ್ಲ ಅಣ್ಣ, ಇವನು ಫೇಸ್ಬುಕ್ನಲ್ಲಿ ಪರಿಚಯವಾದವನು. ಜಸ್ಟ್ ಫ್ರೆಂಡ್ ಅಷ್ಟೇ. ಮೊನ್ನೆಯವರೆಗೂ ಫ್ರೆಂಡ್ಶಿಪ್ ಅಂದಿದ್ದ. ಇಂದು ಎಕ್ಸಾಮ್ ನಡೆಯುತ್ತಿರುವ ಜಾಗಕ್ಕೆ ಬಂದು ಪ್ರೀತಿಸುತ್ತೀಯಾ ಇಲ್ವಾ ಸಾಯುತ್ತೀಯಾ ಅಂತ ಕೇಳುತ್ತಿದ್ದಾನೆ. ಅಥವಾ ಇಬ್ಬರೂ ಸತ್ತು ಹೋಗೋಣ ಎನ್ನುತ್ತಿದ್ದಾನೆ. ಪಾಕೆಟ್ನಲ್ಲಿ ವಿಷ ಕೂಡ ಇದೆ. ಬಿಡುತ್ತಿಲ್ಲ. ನನಗೆ ಮುಂದಿನ ಸೆಕ್ಷನ್ನಲ್ಲಿ ಎಕ್ಸಾಮ್ ಇದೆ ಎಂದಳು. ಆ ಮಾತು ಕೇಳುತ್ತಿದ್ದಂತೆ ಚಿರುಗೆ ವೈಫೈ ತರಹ ಸುತ್ತುವರೆದಂತೆ ಆಯಿತು. ಚಿರು ಒಂದು ಹೆಜ್ಜೆ ಮುಂದಿಟ್ಟನು. ಅವನು ಜೇಬಿನಲ್ಲಿದ್ದ ಚಾಕುವನ್ನು ತೆಗೆದು, ನಿನಗೆ ಅನಗತ್ಯ, ಹೋಗು, ಇಲ್ಲವಾದರೆ ನಿನ್ನನ್ನು ಕೊಂದು ನಾನು ಸತ್ತು ಹೋಗುತ್ತೇನೆ. ಸಾಯಲು ನನಗೆ ಭಯವಿಲ್ಲ ಎಂದನು. ಆ ಚಾಕುವನ್ನು ನೋಡಿ ಚಿರು ಒಂದು ಹೆಜ್ಜೆ ಹಿಂದೆ ಇಟ್ಟನು. ಹುಡುಗಿಗೆ ಭಯದಿಂದ ಬೆವರು ಬಂದಿತು.
ಆ ಸಮಯದಲ್ಲಿ ದಿಢೀರೆಂದು ಯಾರೋ ಅವನ ಕೈ ಮೇಲೆ ಕೋಲಿನಿಂದ ಬಲವಾಗಿ ಹೊಡೆದರು. ಪೆಟ್ಟು ಬಹಳ ಬಲವಾಗಿ ಬಿತ್ತು. ಅದರಿಂದ ಅವನು ನೋವು ತಾಳಲಾರದೆ ಆ ಹುಡುಗಿಯ ಕೈಯನ್ನು ಬಿಟ್ಟನು. ಹಾಗೆಯೇ ಕೈಯಲ್ಲಿದ್ದ ಚಾಕುವನ್ನು ಸಹ. ತಕ್ಷಣ ಆ ಹುಡುಗಿ ಚಿರುನ ಹಿಂದೆ ಸೇರಿದಳು. ಚಿರು ಒಂದು ಕ್ಷಣ ಹೊಡೆದವರ ಕಡೆಗೆ ನೋಡಿ ತಕ್ಷಣ ತಡ ಮಾಡದೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನು ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದರೂ ಚಿರುನ ಬಲದ ಮುಂದೆ ಅವನ ಬಲ ಸಾಲಲಿಲ್ಲ. ಅವನ ಕಾಲುಗಳ ಮೇಲೆ ಒದ್ದು ಮೊಣಕಾಲುಗಳ ಮೇಲೆ ಕೂರಿಸಿದನು ಮತ್ತು ಅವನ ಕೈಗಳನ್ನು ಹಿಡಿದುಕೊಂಡು ಸುತ್ತಲೂ ನೋಡಿದನು. ಇಲ್ಲಿ ಈ ತುಂಡು ಬಟ್ಟೆ ತೆಗೆದುಕೊಳ್ಳಪ್ಪ ಎಂಬ ಧ್ವನಿ ಬಂದ ಕಡೆಗೆ ತಲೆ ಎತ್ತಿ ನೋಡಿದನು. ಎದುರಿಗೆ ಒಬ್ಬ ದೊಡ್ಡ ಮನುಷ್ಯರಿದ್ದರು. ಪಂಚೆ ಶರ್ಟ್ ಧರಿಸಿ ತಲೆಗೆ ಸುತ್ತಿಕೊಂಡಿದ್ದ ಟವಲನ್ನು ತೆಗೆದು ಅವನ ಕೈಗೆ ಕೊಡುತ್ತಿದ್ದರು. ತಕ್ಷಣ ಮತ್ತೊಂದು ಆಲೋಚನೆ ಇಲ್ಲದೆ ಅದನ್ನು ತೆಗೆದುಕೊಂಡು ಗಟ್ಟಿಯಾಗಿ ಅವನ ಕೈಗಳನ್ನು ಕಟ್ಟಿದನು. ಅವರ ಕೈಯಲ್ಲಿ ಕೋಲು ಕೂಡ ಇತ್ತು. ಆಗ ತಾನೇ ಹೊಡೆದದ್ದು ಅವರೇ ಎಂದು ಅರ್ಥವಾಯಿತು. ಥ್ಯಾಂಕ್ ಯು ಅಣ್ಣ ಎಂದನು ಮನಪೂರ್ವಕವಾಗಿ. ಥ್ಯಾಂಕ್ ಯು ಯಾಕೆ? ಇಂತಹ ಕಳ್ಳರ ಚರ್ಮ ಸುಲಿದು ಒಣಗಿಸಬೇಕು ಅಂದ್ರು. ಪಕ್ಕದಲ್ಲಿದ್ದ ಹುಡುಗಿ ಮನಪೂರ್ವಕವಾಗಿ ಥ್ಯಾಂಕ್ ಯು ಅಣ್ಣ ಅಂದಳು. ಅವಳ ಕಡೆಗೆ ಒಂದು ಕ್ಷಣ ತಿರುಗಿ ನೋಡಿದ ಚಿರು, ಏನು ಮಾಡುತ್ತಾರೆ ನಿಮ್ಮ ತಂದೆ ಅಂದ. ಸ್ಕೂಲಿನಲ್ಲಿ ಟೀಚರ್. ನಿಮ್ಮಷ್ಟು ದೊಡ್ಡ ಮಗಳು ಇದ್ದಾಳೆ ಎಂದರೆ ಸರ್ವಿಸ್ ಹೆಚ್ಚೇ ಇರಬೇಕು ಅಂದ. 2,60,000 ಅಂತ ತಿಳಿದಂತೆ ಹೇಳಿದ. ಹಾಂ ಎಂದು ತಲೆ ಅಲ್ಲಾಡಿಸಿದಳು. ಎಷ್ಟು ಜನ ನೀವು ಅಂದ. 2, ನಾನು ಮತ್ತು ನನ್ನ ತಮ್ಮ ಎಂದಳು ಅಮಾಯಕವಾಗಿ. ಎಷ್ಟು ದಿನಗಳಿಂದ ಸೆಲ್ ಫೋನ್ ಕೈಗೆ ಬಂದಿದೆ ಅಂದ. 2 ವರ್ಷವಾಯಿತು ಅಂದ್ಲು. ಇವನು ಯಾವಾಗ ಪರಿಚಯ ಅಂದ. 3 ತಿಂಗಳಾಗಿರಬಹುದು ಅಂದ್ಲು. ನಿಮ್ಮ ತಂದೆಗೆ ಬೇರೆ ಆದಾಯದ ಮೂಲ ಇದೆಯೇ ಅಂದಾಗ ಇಲ್ಲ ಅಣ್ಣ, ಜಸ್ಟ್ ಟೀಚರ್. ಯಾಕೆ ಇವೆಲ್ಲ ಎಂದು ಭಯದಿಂದ ಕೇಳಿದಳು. ಎಲ್ಲಿ ತಂದೆಗೆ ಹೇಳುತ್ತಾನೋ ಎಲ್ಲ ತಿಳಿದುಕೊಂಡು ಎಂದು. ಅಲ್ಲೇ ಇದ್ದ ಆ ದೊಡ್ಡ ಮನುಷ್ಯ ಕೂಡ ಆಸಕ್ತಿಯಿಂದ ಗಮನಿಸುತ್ತಿದ್ದರು. ಒಳ್ಳೆಯ ಎತ್ತರಕ್ಕೆ ಸಿನಿಮಾ ಹೀರೋನಂತೆ ಇದ್ದಾನೆ ಎಂದುಕೊಂಡರು. ನಿನ್ನನ್ನು ಗಮನಿಸಿದ್ದೇನೆ ಅಂತ ಅಲ್ಲ, ಜಸ್ಟ್ ಹೇಳುತ್ತಿದ್ದೇನೆ. ಕಿವಿಯಲ್ಲಿ ಚಿನ್ನದ ಓಲೆಗಳು, ಕೈಗೆ ಬಳೆಗಳು, ಬಂಗಾರವೇನಾ ಅಂದ. 5 ತೊಲೆ ಇದೆ ಅಂದ್ಲು. ನಿನ್ನ ಡ್ರೆಸ್ 1-2 ಸಾವಿರ, ಕಾಲಿಗೆ ಚಪ್ಪಲಿ 500, ನಿನ್ನ ಓದು ಪುಸ್ತಕಗಳು, ಊಟ. ಮನೆಯಲ್ಲಿ ಎಸಿ ಇದೆಯೇ ಎಂದು ಕೇಳಿದನು. ಹಾಂ, ನಮ್ಮ ರೂಮಿನಲ್ಲಿ ಇದೆ ಅಣ್ಣ, ಅಪ್ಪ ಅಮ್ಮನಿಗೆ ಇಲ್ಲ ಎಂದಳು ಭಯದಿಂದ. ನಿಮ್ಮ ತಂದೆ ನಿಮಗೆ ಕನಿಷ್ಠ ಅವಶ್ಯಕತೆಗಳನ್ನು ಮಾತ್ರವಲ್ಲದೆ ಅವಶ್ಯಕತೆಗಿಂತ ಹೆಚ್ಚಿನ ಸುಖಗಳನ್ನು ಕೊಟ್ಟಿದ್ದಾರೆ. ನಿನಗೆ ಆರಾಮದಾಯಕ ಜೀವನ ನೀಡಲು ಅವರು ತಮ್ಮ ಅವಶ್ಯಕತೆಗಳನ್ನು ಎಷ್ಟು ಬದಿಗಿಡುತ್ತಿದ್ದಾರೆ ಎಂದು ಎಂದಾದರೂ ಗಮನಿಸಿದ್ದೀಯಾ? ಅವಕಾಶ ಸಿಕ್ಕಿದೆ. ಇವನು ಯಾರೋ ಉಪದೇಶ ಮಾಡುತ್ತಿದ್ದಾನೆ ಎಂದುಕೊಳ್ಳದೆ ಯೋಚಿಸು. ಓದುತ್ತಿರುವ ಹುಡುಗಿ ನೀನು, ಅದರಲ್ಲೂ ಜಸ್ಟ್ ಇಂಟರ್. ಬೇಕಾ ಈ ಸಾಮಾಜಿಕ ಮಾಧ್ಯಮದ ಸ್ನೇಹಗಳು? ಮನೆಯವರ ಲೈಕ್ಸ್ಗಿಂತ ಹೊರಗಿನವರ ಲೈಕ್ಸ್ ನಿನಗೆ ಹೆಚ್ಚಾಗಿವೆ. ಮನೆಯವರ ಪ್ರೀತಿಗಿಂತ ಹೊರಗಿನವರು ಹಾಕುವ ಲವ್ ಸಿಂಬಲ್ಸ್ ಮೇಲೆ ಆಸಕ್ತಿ ಹೆಚ್ಚು. ಇವೆಲ್ಲ ಅವಶ್ಯಕತೆ ಬಂದಾಗ ಉಪಯೋಗಕ್ಕೆ ಬರುವುದಿಲ್ಲ ಕಣೆ. ಕುಟುಂಬಕ್ಕೆ ಮಿಗಿಲಾದದ್ದು ಏನೂ ಇಲ್ಲ. ಅವಶ್ಯಕತೆ ಇರುವಾಗ ಅವರ ಬೆಂಬಲ ಬಿಟ್ಟು ಈ ಹೊರಗಿನವರು ಬರಲ್ಲ. ಇವರೆಲ್ಲ ಸೆಲ್ಫೋನ್ನಲ್ಲಿ ಚಾರ್ಜಿಂಗ್, ನೆಟ್ನಲ್ಲಿ ಬ್ಯಾಲೆನ್ಸ್ ಇರುವವರೆಗೂ ಮಾತ್ರ, ಅಥವಾ ನಿನ್ನ ಕೈಯಲ್ಲಿ ಹಣ ಇರುವವರೆಗೂ ಮಾತ್ರ. ಅವು ಮುಗಿದರೆ ನಿನ್ನ ಜೀವನವೂ ಅಷ್ಟೇ. ಒಂದೋ ರಸ್ತೆಯಲ್ಲಿ ಇರುತ್ತೀಯ, ಇಲ್ಲವೇ ಆಸ್ಪತ್ರೆಯಲ್ಲಿ. ಇದನ್ನೆಲ್ಲ ಸುಮ್ಮನೆ ಹೇಳುತ್ತಿದ್ದೇನೆ ಎಂದುಕೊಳ್ಳಬೇಡ. ವೇಶ್ಯಾವಾಟಿಕೆಯ ಮನೆಗಳಲ್ಲಿ ಬೇಡ ಬಿಡು. ಹೇಗೆ ನಂಬುತ್ತೀರಿ ಇಷ್ಟು ಅಮಾಯಕವಾಗಿ? ಮುಖ ಗೊತ್ತಿಲ್ಲದೆ ನೀನು ಚೆನ್ನಾಗಿದ್ದೀಯಾ, ನೀನೇ ಪ್ರಪಂಚ ಅಂದರೆ ಸಾಕು. ಅಲ್ಲಿಗೆ ಮನೆಯಲ್ಲಿರುವ ಪ್ರೀತಿ ನಿನಗೆ ಕಾಣಿಸುವುದಿಲ್ಲ. ತಂದೆ ಸಿಟ್ಟಿನಿಂದ ಒಂದು ಮಾತು ಅಂದರೂ, ತಾಯಿ ಬೈದರೂ ನಿನಗೆ ನರಕದಂತೆ ಕಷ್ಟವಾಗಿ ಅನ್ನಿಸುತ್ತದೆ ಅಲ್ಲವೇ ಅಂದ. ಸಾರಿ ಅಣ್ಣ, ನಾನು ಇಷ್ಟು ದೂರ ಯೋಚಿಸಲಿಲ್ಲ. ಹೀಗೆ ಆಗುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ. ಎಕ್ಸಾಮಿನೇಷನ್ ಸೆಂಟರ್ ಹತ್ತಿರ ಬಂದು ಆಲ್ ದಿ ಬೆಸ್ಟ್ ಹೇಳುತ್ತಾನೆ ಎಂದು ಅಂದುಕೊಂಡಿದ್ದೆ. ಮ್ಯೂಚುವಲ್ ಫ್ರೆಂಡ್ ಮೂಲಕ ಫ್ರೆಂಡ್ ರಿಕ್ವೆಸ್ಟ್ ಹಾಕಿದ್ದ ಅಂದ್ಲು. ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ಚೆನ್ನಾಗಿ ಅಪ್ಲೋಡ್ ಮಾಡ್ತೀಯಾ ಅಂದ. ಕೆಲವೊಮ್ಮೆ ಎಂದಳು ಅಳುತ್ತಾ.
ಅಯ್ಯೋ ಹುಚ್ಚಿ, ಕೈಯಲ್ಲಿರುವ ಸಾಮಾಜಿಕ ಮಾಧ್ಯಮ ಎರಡು ಕಡೆ ಹರಿತವಾದ ಕತ್ತಿ. ಇದನ್ನು ಎಲ್ಲ ರೀತಿಯಲ್ಲಿ ಬಳಸಬಹುದು. ನೀನು ಫೋಟೋಗಳನ್ನು ಹಾಕುವಾಗ ಜಾಗರೂಕತೆಯಿಂದ ಇರಬೇಕಲ್ಲವೇ? ನೀನು ಸಂತೋಷವನ್ನು ಹಂಚಿಕೊಳ್ಳಲು ಹಾಕುತ್ತೀರಿ. ಇಂತಹ ದರಿದ್ರರು ಅದನ್ನು ಅನುಕೂಲಕರವಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ಮಾರ್ಫಿಂಗ್ ಮಾಡಿ ಅಥವಾ ನಿಮ್ಮನ್ನು ಟಾರ್ಚರ್ ಮಾಡಲು ತೆಗೆದುಕೊಂಡು ಹೋಗಿ ನಿಮ್ಮ ಫೋಟೋಗಳನ್ನು ಡೇಟಿಂಗ್ ಆ್ಯಪ್ಗಳಲ್ಲಿ ಹಾಕುತ್ತಾರೆ. ಪ್ರೀತಿ ಎಂದರೆ ಸಾಕು ನಂಬಿಬಿಡ್ತೀರಾ ಅಂದುಕೊಂಡಿರಲಿಲ್ಲ ಅಣ್ಣ, ಸಾರಿ ಅಂದ್ಲು. ನೀವೆಲ್ಲ ಹೀಗೆ ಇರುತ್ತೀರಿ, ಅದಕ್ಕೆ ಇಂತಹ ದರಿದ್ರರು ಹೆಚ್ಚಾಗಿ ಹೋಗುತ್ತಿದ್ದಾರೆ. ಸರಿ, ಟೈಮ್ ಆಗುತ್ತಿದೆ, ನೀನು ಹೊರಟು ಹೋಗು, ನಾನು ಇವನನ್ನು ನೋಡಿಕೊಳ್ಳುತ್ತೇನೆ ಎಂದನು. ಅಣ್ಣ, ಈ ವಿಷಯ ನಮಗೆ ಮಾತ್ರ ಗೊತ್ತಿರಲಿ, ಬೇರೆ ಯಾರಿಗೂ ಬೇಡ ಅಂದ್ಲು. ಮೊದಲು ಇಲ್ಲಿಂದ ಹೋಗು, ಇನ್ಮೇಲಾದರೂ ಜಾಗರೂಕವಾಗಿ ಇರು, ಓದು ಮುಗಿಯುವವರೆಗೂ ಇದರ ವಿಷಯಕ್ಕೆ ಹೋಗಬೇಡ ಎಂದನು. ಚಿರುಗೆ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳಿ ಇನ್ನು ಎಂದಿಗೂ ತಪ್ಪು ಮಾಡುವುದಿಲ್ಲ ಎಂದು ಹೇಳಿ ಹೊರಟು ಹೋದಳು. ಚಿರು ಆ ದೊಡ್ಡ ಮನುಷ್ಯನ ಕಡೆಗೆ ನೋಡಿ ನಕ್ಕನು. ಅಲ್ಲಿಯವರೆಗೆ ಅವನು ಹಾಗೆಯೇ ಇದ್ದನು. ಅವನ ಮುಂದೆ ಕುಳಿತು ಕೈ ಎತ್ತಿ ಒಂದು ಏಟನ್ನು ಹೊಡೆದನು ಚಿರು. ಆ ಪೆಟ್ಟಿಗೆ ಅವನಿಗೆ ಕಣ್ಣು ತಿರುಗಿದಂತಾಯಿತು. ಅವಶ್ಯಕತೆ ಇದೆಯೇ ನಿನಗೆ? ಹುಡುಗಿ ಬೇಡ ಅಂದರೆ ಬೇಡ ಎಂದೇ ಅರ್ಥ. ಬೇಡ ಎನ್ನುವ ಅರ್ಥಕ್ಕೆ ವಿಪರೀತಾರ್ಥಗಳು, ನಾನಾರ್ಥಗಳು, ಪರ್ಯಾಯ ಪದಗಳು, ಮಣ್ಣು ಮಸಿ ಇತ್ಯಾದಿ ಇರುವುದಿಲ್ಲ. ಅರ್ಥವಾಯಿತೆ ಎಂದನು ಗಟ್ಟಿಯಾಗಿ. ಈ ಸ್ಟೋರಿ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.